ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಬೇಸಿಕ್ ಎಲೆಕ್ಟ್ರಿಕಲ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸೊ ಐ ಥಿಂಕ್ ನೀವೆಲ್ಲರೂ ಥಿಯರಿ ಎಕ್ಸಾಮ್ ನ ಚೆನ್ನಾಗಿ ಮಾಡಿದ್ರ ಅಂತ ಅನ್ಕೊಂಡಿದೀನಿ. ಬೇಸಿಕ್ ಎಲೆಕ್ಟ್ರಿಕಲ್ ಥಿಯರಿ ಎಕ್ಸಾಮ್ ನ. ಓಕೆ, ಸೊ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಎಲ್ಲ ಮೆಸೇಜ್ ಮಾಡಿದ್ದಾರೆ ಪರ್ಸನಲಿ. ಸರ್, ನಿಮ್ ನೋಟ್ಸ್ ತುಂಬಾ ಯೂಸ್ಫುಲ್ ಆಯ್ತು, ಮಾಡ್ಯೂಲ್ 5 ನೋಟ್ಸ್ ತುಂಬಾ ಯೂಸ್ಫುಲ್ ಆಯ್ತು, ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದ್ವಿ ಮಾಡ್ಯೂಲ್ 5 ಅಲ್ಲಿ. ಮತ್ತೆ ಬೇರೆ ನೀವು ಇಂಪಾರ್ಟೆಂಟ್ ಕ್ವಶನ್ಸ್ ವಿಡಿಯೋ ಮಾಡಿದ್ವಿ, ಅದ್ರ ಪ್ರಕಾರ ಪ್ರಿಪೇರ್ ಆದ್ವಿ. ಆಲ್ಮೋಸ್ಟ್ ತುಂಬಾನೇ ಯೂಸ್ಫುಲ್ ಆಯ್ತು ಸರ್, ಅದ್ರಲ್ಲಿ ಇರದೇ ಬಂದಿತ್ತು. ಸೊ ನಾನು ಪೇಪರ್ ನೋಡಿದೆ. ಸೊ ನಾನ್ ಪೇಪರ್ ನೋಡಿ ನಾನೊಂದು ಕೋಡ್ ಕೊಡೋದಂದ್ರೆ ಪೇಪರ್ ಹೇಗಿತ್ತು ಅಂದ್ರೆ ಜಸ್ಟ್ ಲೈಕ್ ಎ ಡಿಡಿ. ಓಕೆ, ಡಿಮ್ಯಾಂಡ್ ಡ್ರಾಫ್ಟ್ ತರ ಇತ್ತು. ಓಕೆ, ಡಿಮ್ಯಾಂಡ್ ಡ್ರಾಫ್ಟ್ ಅಂದ್ರೆ ಡಿಡಿ ಅಂದ್ರೆ ಡಿರೈವೇಶನ್ಸ್ ಡೆಫಿನೇಷನ್ಸ್. ಓಕೆ, ಈ ತರ ಇತ್ತು ಬೇಸಿಕ್ ಎಲೆಕ್ಟ್ರಿಕಲ್ ಕ್ವಶನ್ ಪೇಪರ್. ಓಕೆ, ಸೊ ಯಾರ್ಯಾರು ಡಿರೈವೇಶನ್ಸ್ ಓದಿದಾರ ಅವರೆಲ್ಲ ಒಳ್ಳೆ ಸ್ಕೋರ್ ಗ್ಯಾರಂಟಿ ಮಾಡೇ ಮಾಡ್ತಾರೆ ಆ ಪೇಪರ್ ಅಲ್ಲಿ. ಸೊ ಡಿರೈವೇಶನ್ಸ್ ರಿಪೋರ್ಟ್ ಮಾಡಿರೋರು ಕನ್ಸ್ಟ್ರಕ್ಷನ್ ಕೇಳಿದ್ರು, ಕನ್ಸ್ಟ್ರಕ್ಷನ್ ಆಫ್ ಟ್ರಾನ್ಸ್ಫಾರ್ಮರ್ ಕೇಳಿದ್ರು, ಕನ್ಸ್ಟ್ರಕ್ಷನ್ ಆಫ್ ಜನರೇಟರ್ ಕೇಳಿದ್ರು, ಆಲ್ಟರ್ನೇಟರ್ ಕೇಳಿದ್ರು. ನಾನು ಹೇಳಿದ್ದಲ್ಲ ಕನ್ಸ್ಟ್ರಕ್ಷನ್ ಓದ್ಕೊಡಿ. ಓಕೆ, ಕನ್ಸ್ಟ್ರಕ್ಷನ್ ಆಫ್ ಎಲೆಕ್ಟ್ರಿಕಲ್ ಮೆಷಿನ್ಸ್ ಇಲ್ಲ ಅಂದ್ರೆ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರಿಕಲ್ ಮೆಷಿನ್ಸ್. ಓಕೆ, ಅದೇ ರೀತಿ ಬಂದಿದೆ. ಸೊ ಎಷ್ಟು ಜನ ಆ ವಿಡಿಯೋ 50 ನಿಮಿಷ ಇದೆ. ಯಾರು ತಾಳ್ಮೆಯಿಂದ ಪೇಷನ್ಸ್ ಯಾರು ಫುಲ್ ವಿಡಿಯೋ ನೋಡಿದ್ದಾರೆ ಅವರು 100% ಒಳ್ಳೆ ಸ್ಕೋರ್ ಮಾಡಿರ್ತಾರೆ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಅದ್ರಲ್ಲೂ ಎಲ್ಲ ಸ್ಕಿಪೌಟ್ ಫಾರ್ವರ್ಡ್ ಎಲ್ಲ ಮಾಡಿ ನೋಡಿರೋರು ಎಲ್ಲೋ ಒಂದ್ ಕಡೆ ಪ್ರಿಪರೇಷನ್ ಲ್ಯಾಗ್ ಆಗಿರುತ್ತೆ. ಸೊ ಫೈನಲಿ ಎಕ್ಸಾಮ್ ಬರೆದ್ಮೇಲೆ ಅವ್ರಿಗೆ ಸ್ವಲ್ಪ ಡಿಸಪಾಯಿಂಟ್ ಆಗಿರ್ಬೋದು. ಓಕೆ, ನಾವ್ ಯಾವ್ದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಟೈಮ್ ಇದ್ರೆ ದಯವಿಟ್ಟು ಫುಲ್ ನೋಡಿ. ಸೊ ಸ್ಕ್ರಾಲ್ ಡೌನ್ ಮಾಡಬೇಡಿ, ಯಾಕೆ ನೀವೇನು ಸ್ಕ್ರಾಲ್ ಡೌನ್ ಮಾಡ್ತೀರಾ ಅಲ್ಲೇ ಎಲ್ಲೋ ಮಿಸ್ ಆಗಿರುತ್ತೆ, ನಿಮಗೆ ಬೇಕಾಗಿರೋದು ಅಲ್ಲೆಲ್ಲೋ ಇರುತ್ತೆ. ಓಕೆ, ಸೊ ಟೈಮ್ ಇದ್ರೆ ನೋಡಿ, ಇಲ್ಲಾಂದ್ರೆ ನೋಡಕ್ ಹೋಗ್ಬೇಡಿ. ಸೊ ಪ್ರಿಪೇರ್ ಬೈ ಸೆಲ್ಫ್. ಓಕೆ, ಗಾಟ್ ಇಟ್. ಸೊ ಇವಾಗ ನಾನು ಈ ವಿಡಿಯೋದಲ್ಲಿ ನಾನೇನ್ ಮಾಡ್ತೀನಿ ಅಂದ್ರೆ ಸಬ್ಸ್ಕ್ರೈಬರ್ಸ್ ರಿಕ್ವೆಸ್ಟ್ ಮೇಲೆಗೆ ಸರ್ ಲ್ಯಾಬ್ ಏನಾದ್ರು ಹೆಲ್ಪ್ ಮಾಡಕ್ಕಾಗುತ್ತಾ ನಿಮ್ ಕೈಯಲ್ಲಿ, ಯಾವ ರೀತಿ ಹೆಲ್ಪ್ ಮಾಡಬೇಕು ಅಂತ ನಾನು ರಿಪ್ಲೈ ಮಾಡಿದಾಗ ಸೊ ಅವ್ರು ಹೇಳಿದ್ದು ಫಸ್ಟ್ ಆಪ್ಷನ್, ಸರ್ ವೈವಾ ಕ್ವಶನ್ಸ್ ಏನೇನ್ ಕೇಳಬಹುದು ಅಂತ ನೀವು ಹೇಳಕ್ಕಾಗತ್ತಾ ಸರ್ ಅಂತ ಹೇಳಿದ್ರು. ಸೊ ಹೇಳಕ್ಕಾಗಲ್ಲಪ್ಪ, ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ, ಏನ್ ಕ್ವಶನ್ಸ್ ಬೇಕಾದ್ರೂ ಕೇಳ್ಬೋದು ವೈವಾ. ಜನರಲಿ ಬೇಸಿಕ್ ಎಲೆಕ್ಟ್ರಿಕಲ್ ಥಿಯರಿ ಇದೆಯಲ್ಲ ಅದ್ರಲ್ಲಿ ಇರೋದೇ ಕೇಳ್ತಾರೆ, ನೀವು ಥಿಯರಿ ಏನು ಓದಿದ್ದೀರಾ ಅದ್ರ ಬಗ್ಗೆ ಕೇಳ್ತಾರೆ ಅಂತ ಹೇಳಿದೆ. ಸರ್ ಟೈಮ್ ಇದ್ರೆ ವಿಡಿಯೋ ಮಾಡಿ ಹಾಕ್ತೀರಾ ಸರ್, ಏನೇನ್ ಕ್ವಶನ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಏನ್ ಕೇಳ್ತಾರೆ ಅಂತ. ಸೊ ಹಾಗಾಗಿ ಸೊ ನನಗೂ ಮಾಡ್ಬೇಕಂತ ಅನಿಸ್ತು. ಸೊ ನೋಡಿ, 2 ಟೈಪ್ ಕ್ವಶನ್ಸ್ ಕೇಳ್ತಾರೆ ಲ್ಯಾಬ್ ಎಕ್ಸಾಮ್ ಅಲ್ಲಿ. ಒಂದು ಬಂದ್ಬಿಟ್ಟು ಎಕ್ಸ್ಪೆರಿಮೆಂಟ್ ವೈಸ್ ವೈವಾ ಕ್ವಶನ್ಸ್. ಸೆಕೆಂಡ್ ಬಂದ್ಬಿಟ್ಟು ನೀವು ಥಿಯರಿ ಏನ್ ಓದಿದ್ರಾ, ಬೇಸಿಕ್ ಎಲೆಕ್ಟ್ರಿಕಲ್ ಥಿಯರಿ 5 ಮಾಡ್ಯೂಲ್ ಇಂದ ಏನೇನು ಓದಿದ್ರಲ್ಲ ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. 70% ಎಕ್ಸ್ಪೆರಿಮೆಂಟ್ ವೈಸ್ ಕ್ವಶನ್ಸ್ ಕೇಳಿದ್ರು. 30% ತುಂಬಾ ಬ್ರೈಟ್ ಸ್ಟೂಡೆಂಟ್ಸ್ ಚೆನ್ನಾಗಿ ಆನ್ಸರ್ ಮಾಡೋರ್ನ ಇನ್ನೊಂದು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತಾರೆ, ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ ಪೋಸ್ಟ್ ಮಾಡ್ತಾರೆ. ಓಕೆ, ಗಾಟ್ ಇಟ್. ಸೊ ಯಾಕೆ ವೈವಾ ಕ್ವಶನ್ಸ್ ಈ ಹೊಸ ಸ್ಕೀಮ್ಗೆ ಇಂಪಾರ್ಟೆಂಟ್ ಅಂದ್ರೆ ಪ್ರೀವಿಯಸ್ ಸ್ಕೀಮ್ ಅಲ್ಲಿ ಅಂದ್ರೆ 18 ಸ್ಕೀಮ್ ಅಲ್ಲಿ 15 ಮಾರ್ಕ್ಸ್ ಅಷ್ಟೇ ಇತ್ತು ವೈವಾ. ಸೊ ನಿಮ್ ಸ್ಕೀಮ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಇದು 21ELEL17 ಈ ಸ್ಕೀಮ್ ಅಲ್ಲಿ ವೈವಾ ಬಂದ್ಬಿಟ್ಟು 20 ಮಾರ್ಕ್ಸ್ ಇರುತ್ತೆ. ಸೊ ಔಟ್ ಆಫ್ 100 ಅಲ್ಲಿ ನೀವು ವೈವಾ ಏನು ಎಕ್ಸಾಮ್ ನ ಕೇಳ್ತಾ ಸುಮ್ಮನೆ ಈ ತರ ಸೈಲೆಂಟ್ ಆಗಿ ಗುಮ್ಮುಂತರ ತಲೆ ಬಗ್ಸ್ಕೊಂಡು ಕೂತಿದ್ರೆ 0 ಹಾಕಿ ಕಳಿಸ್ತಾರೆ. ಕೆಲವರು ಹೋಗ್ಲಿ ಬಿಡಪ್ಪ ಏನೋ ಒಬಿಡಿಯಂಟ್ ಇದ್ದಾನೆ ಹುಡುಗ ಅಂತ ಹೇಳ್ಬಿಟ್ಟು 1 ಮಾರ್ಕ್ಸ್ 2 ಮಾರ್ಕ್ಸ್ ಕರುಣೆಯಿಂದ ಹಾಕ್ತಾರೆ. ಆತರ ಯಾಕೆ ಹಾಕ್ಸ್ಕೊಡ್ಬೇಕು? ಯು ಆಲ್ರೆಡಿ ನೋನ್ ಬೇಸಿಕ್ ಎಲೆಕ್ಟ್ರಿಕಲ್ ಎಕ್ಸಾಮ್ ಬರ್ದಿದ್ದೀರಾ, ಥಿಯರಿ ಎಕ್ಸಾಮ್ ಬರ್ದಿದ್ದೀರಾ. ಸೊ ಟ್ರೈ ಟು ಆನ್ಸರ್ ಟು ಸಮ್ ಸ್ಯಾಟಿಸ್ಫ್ಯಾಕ್ಟರಿ ಲೆವೆಲ್. ಓಕೆ, ಒಂದು ಸ್ವಲ್ಪ ಆದ್ರೂ ಇಂಪ್ರೆಸ್ ಮಾಡಿ, ಯಾಕಂದ್ರೆ ಅವರು ಈಸಿ ಕ್ವಶನ್ಸ್ ಕೇಳ್ತಾರೆ. ಯಾವುದೇ ಕಾಲೇಜ್ ಈಗ ನೋಡಿ ಎಕ್ಸಾಮಿನರ್ಸ್ ಇಂಟರ್ನಲ್ ಎಕ್ಸ್ಟರ್ನಲ್ ಒಂದೇ ಕಾಲೇಜ್ ಅವರು ಇರ್ತಾರೆ. ಓಕೆ, 90% ಅವ್ರು ನಿಮ್ಗೆ ಈಸಿ ಕ್ವಶನ್ಸ್ ಕೇಳೋದು. ಅದು ಏನೆಲ್ಲ ಕ್ವಶನ್ಸ್ ಕೇಳ್ತಾರೆ, ಕಾಮನ್ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಏನೇನು ಅಂತ ನಾನು ಎಕ್ಸ್ಪೆರಿಮೆಂಟ್ ವೈಸ್ ವಿಡಿಯೋ ಮಾಡ್ತೀನಿ. ಓಕೆ, ಈ ಎಕ್ಸ್ಪೆರಿಮೆಂಟ್ ವೈಸ್ ವಿಡಿಯೋ ಅಂದ್ರೆ ಇದರಿಂದ ಇದೇ ಕ್ವಶನ್ಸ್ ಬರುತ್ತೆ, ಆಲ್ಮೋಸ್ಟ್ ಅದನ್ನೇ ಕೇಳ್ತಾರೆ ಎಲ್ಲ ಎಕ್ಸಾಮಿನರ್ಸ್. ಬಟ್ ಏನಂದ್ರೆ ಇದೇ ಒಂದು ಎಕ್ಸ್ಪೆರಿಮೆಂಟ್ ಓದ್ಕೊಂಡು ಹೋಗ್ತೀನಿ, ಇದೇ ಕ್ವಶನ್ಸ್ ಕೇಳಿದ್ರೆ ಹೇಳ್ತೀನಿ, ಆ ತರ ಪ್ರಿಪೇರ್ ಆಗಬೇಡಿ. ನಿಮ್ಗೆ ಫಾರ್ ಎಕ್ಸಾಂಪಲ್ ಸ್ಟಾರ್ ಡೆಲ್ಟಾ ರಿಲೇಷನ್ ಬಿಟ್ವೀನ್ ಲೈನ್ ಅಂಡ್ ಫೇಸ್ ವೋಲ್ಟೇಜ್ ಆಫ್ 3 ಫೇಸ್ ಸ್ಟಾರ್ ಕನೆಕ್ಟೆಡ್ ಬಂದ್ರೆ ಅದ್ರ ಮೇಲೆ ಕ್ವಶನ್ಸ್ ಕೇಳಬೇಕಂತನಿಲ್ಲ, KCL KVL ಮೇಲೆ ಕ್ವಶನ್ಸ್ ಕೇಳಬಹುದು. ಅಂದ್ರೆ ನಿಮ್ ಸಿಲೆಬಸ್ ಅಲ್ಲಿ 10 ಎಕ್ಸ್ಪೆರಿಮೆಂಟ್ ಇದೆ, 10 ಎಕ್ಸ್ಪೆರಿಮೆಂಟ್ ಅಲ್ಲಿ ಯಾವ್ದು ಬೇಕಾದ್ರೂ ನಿಮ್ಗೆ ವೈವಾ ಕ್ವಶನ್ಸ್ ಅವರು ಕೇಳಬಹುದು. ಓಕೆ, ಗಾಟ್ ಇಟ್. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತದೆ ಅನ್ಕೊಳ್ತೀನಿ. ಸೊ ಲೆಟ್ಸ್ ಸಿ, ನೋಡೋಣ. ಸೊ ಫಸ್ಟ್ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡೋಣ. ಎಕ್ಸ್ಪೆರಿಮೆಂಟ್ ನಂಬರ್ 1.
ವೆರಿಫಿಕೇಶನ್ ಆಫ್ KCL and KVL. ನಿಮ್ಗೆ ಏನಾದ್ರು ಈ ಎಕ್ಸ್ಪೆರಿಮೆಂಟ್ ಬಂದ್ರೆ ಇದ್ರ ಮೇಲೆ ಏನೆಲ್ಲ ಕ್ವಶನ್ಸ್ ಕೇಳಬಹುದು ಅಂದ್ರೆ ನಾನು ಎಲ್ಲ ಎಕ್ಸ್ಪೆರಿಮೆಂಟ್ ಮೇಲೆ ಮಿನಿಮಮ್ 5 ಮ್ಯಾಕ್ಸಿಮಮ್ 10 ಕ್ವಶನ್ಸ್ ಹತ್ರ ಮಾಡ್ತೀನಿ. ಸೊ ನೀವು ಅಷ್ಟು ಕ್ವಶನ್ಸ್ ನ ವಾಚ್ ಮಾಡಿ. ಸೊ ಅದರಲ್ಲಿರೋದೇ ನಿಮ್ಗೆ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಸೊ ಅವಾಗ ನೀವು ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡಿ. ಸೊ ಲೆಟ್ ಸ್ಟಾರ್ಟ್ ವಿತ್ ಫ್ರೆಂಡ್ಸ್. ಫಸ್ಟ್ ಕ್ವಶನ್ ನೋಡೋಣ. ಸ್ಟೇಟ್ ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಅಂಡ್ ಕಿರ್ಚಾಫ್ಸ್ ಕರೆಂಟ್ ಲಾ. 100% ಸ್ಟೇಟ್ಮೆಂಟ್ ಮೇಲೆ ಒಂದು ಕ್ವಶನ್ ಇರುತ್ತೆ. ಸೊ ಕಿರ್ಚಾಫ್ ವೋಲ್ಟೇಜ್ ಹೇಗೆ ಡಿಫೈನ್ ಮಾಡ್ತೀರಾ? ಸೊ ಇದು ಬಹಳ ಇಂಪಾರ್ಟೆಂಟ್. ಇನ್ ಎನಿ ಕ್ಲೋಸ್ಡ್ ಸರ್ಕ್ಯೂಟ್, so along with me you can write, in any closed circuit the algebraic sum of all the EMF sources, our circuit closed circuit ಅಲ್ಲಿ ಏನೆಲ್ಲ EMF sources ಇರುತ್ತೆ, that should be equal to algebraic sum of all individual potential drops. Potential drops ಅಂದ್ರೆ IR drops ಅಂತ, IR drops. ಸೊ ಇದೊಂದು ಸ್ಟೇಟ್ಮೆಂಟ್ ನೀವು ಹೇಳಿ, ಇಲ್ಲ ಅಂದ್ರೆ ಇದನ್ನ ಎಕ್ಸಾಮಿನರ್ ಮುಂದೆ ಬರೆದು ತೋರಿಸಿ. ಸರ್ ಕ್ಲೋಸ್ಡ್ ಸರ್ಕ್ಯೂಟ್ ಅಲ್ಲಿ EMF ಸೋರ್ಸಸ್, ಸಮ್ ಆಫ್ EMF ಸೋರ್ಸಸ್ ಮತ್ತೆ ಸಮ್ ಆಫ್ ಪೊಟೆನ್ಶಿಯಲ್ ಡ್ರಾಪ್ಸ್ ಎರಡು ಈಕ್ವಲ್ ಆಗಿರುತ್ತೆ. ಓಕೆ, ವಿತ್ ಪ್ರಾಪರ್ ಸೈನ್ ಕನ್ವೆನ್ಷನ್, ವಿತ್ ಪ್ರಾಪರ್ ಸೈನ್ ಕನ್ವೆನ್ಷನ್, ವಿತ್ ಪ್ರಾಪರ್ ಸೈನ್ ಕನ್ವೆನ್ಷನ್. ಇದು ಕೀವರ್ಡ್. ಕ್ಲೋಸ್ಡ್ ಸರ್ಕ್ಯೂಟ್ ಟು ಸೈನ್ ಕನ್ವೆನ್ಷನ್ ಮಿಸ್ ಮಾಡಬೇಡಿ, ಕರೆಕ್ಟ್ ಆಗಿ ಹೇಳಿ. ಓಕೆ, ಗಾಟ್ ಇಟ್. ಸೊ ಇದು KVL ಡೆಫಿನೇಷನ್. ಎಷ್ಟು ಈಸಿ ಇದೆಲ್ಲ. ನೆಕ್ಸ್ಟ್ ಕಿರ್ಚಾಫ್ ಕರೆಂಟ್ ಲಾ ಸ್ಟೇಟ್ಮೆಂಟ್ ಕೇಳ್ತಾರೆ. ಸೊ ಕಿರ್ಚಾಫ್ ಕರೆಂಟ್ ಲಾ ಅಂದ್ರೆ ದಿ ಆಲ್ಜಿಬ್ರಿಕ್ ಸಮ್ ಆಫ್ ಕರೆಂಟ್ ಎಂಟರಿಂಗ್ ಟು ದಿ ನೋಡ್ ಈಸ್ ಈಕ್ವಲ್ ಟು ಸಮ್ ಆಫ್ ಕರೆಂಟ್ ಲೀವಿಂಗ್ ಫ್ರಮ್ ದಿ ನೋಡ್. ಒಂದು ನೋಡ್. ಸೊ ದಿಸ್ ಇಸ್ ಎ ನೋಡ್ or junction or point. So a particular point ಅಲ್ಲಿ what are all the currents entering? What are the currents entering to this node should be equal to current leaving from the node. For example, I1, I2 currents are entering to the node and I3, I4 currents are leaving from the node. The sum of entering should be equal to sum of current leaving from the node. That is KCL. ಸೊ ಆಲ್ರೆಡಿ ಇವೆರಡು ನಿಮ್ಗೆ ಚೆನ್ನಾಗಿ ಓದಿ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ. ಓಕೆ, ಸೊ ದಿಸ್ ಇಸ್ ದ ಒನ್ ಕ್ವಶನ್. ಸೊ ಇಷ್ಟು ಈಸಿ ಕ್ವಶನ್ಸ್ ಕೇಳುವಾಗ ಯಾಕೆ ಸುಮ್ಮನೆ ಕೂತಿರ್ತೀರಾ, ಆನ್ಸರ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 2. ವಾಟ್ ಈಸ್ ಮೆಂಟ್ ಬೈ ಜಂಕ್ಷನ್ ಇನ್ ಅನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್? ಓಕೆ, ಸಿ ಜಂಕ್ಷನ್ ಅಂದ್ರೆ ಏನು ಅಂತ ಕೇಳ್ತಾರೆ. ಸೊ ಒಂದು ಪಾಯಿಂಟ್, ಓಕೆ, two or more conductors meeting at a point is called junction. So ಇದೊಂದು ಕಂಡಕ್ಟರ್, ಇದೊಂದು ಪಾಯಿಂಟ್, ಇದೊಂದು ಕಂಡಕ್ಟರ್. ಕಂಡಕ್ಟರ್ 1, ಕಂಡಕ್ಟರ್ 2, ಮಿನಿಮಮ್ 2 ಕಂಡಕ್ಟರ್ಸ್ ಇರಬೇಕು. ಎರಡು ಕಂಡಕ್ಟರ್ ಮೀಟ್ ಆದ್ರೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ, ದಟ್ ಪಾಯಿಂಟ್ ಇಸ್ ಕಾಲ್ಡ್ ಜಂಕ್ಷನ್. ಎರಡು ಇರಬಹುದು ಅಥವಾ ಎರಡಕ್ಕಿಂತ ಜಾಸ್ತಿ. ಓಕೆ, 2 or more. When 2 or more conductors meeting at a point is called junction. Okay, got it? That is the meaning of junction in electrical circuit. Next, on what law is the nodal analysis based? See, nodal analysis, okay, Kirchhoff current law. So nodal analysis based on KCL. ನೋಡಿ 90% ಅವು ಕೇಳೋ ಎಕ್ಸಾಮ್ ನಲ್ಲಿ ಕೇಳೋ ವಿವಾ ಕ್ವಶನ್ಸ್ ಒನ್ ವರ್ಡ್ ಆನ್ಸರ್ ಇರುತ್ತೆ. ಸೊ ನೀವು ಕತೆ ಎಲ್ಲ ಹೇಳ್ಬಾರ್ದು. ಓಕೆ, ಗಾಟ್ ಇಟ್. ಸೊ ಆನ್ ವಾಟ್ ಲಾ ಈಸ್ ದ ನೋಡಲ್ ಅನಾಲಿಸಿಸ್ ಬೇಸ್ಡ್ ಅಂದ್ರೆ ಕಿರ್ಚಾಫ್ ಕರೆಂಟ್ ಲಾ ಅಂತ ಹೇಳಬೇಕು. ಸೊ ಪಾಸ್ ಮಾಡಿ ಬರ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಸೊ ನೆಕ್ಸ್ಟ್ ಕ್ವಶನ್ ಇಸ್ ಎಕ್ಸ್ಪ್ಲೈನ್ ದಿ ಸೈನ್ ಕನ್ವೆನ್ಷನ್ ಫಾಲೋಡ್ ಇನ್ KVL ಅಂಡ್ KCL. ಈ ತರ ಕ್ವಶನ್ ಕೇಳ್ತಾರೆ. ಬಟ್ KVL ಸ್ಟೇಟ್ಮೆಂಟ್ ಹೇಳ್ಬೇಡಿ, KCL ಸ್ಟೇಟ್ಮೆಂಟ್ ಹೇಳ್ಬೇಡಿ. ಓಕೆ, ಸೊ ಇದಕ್ಕೆ ಏನ್ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ, ನೀವು KVL ಲೂಪ್ ಈಕ್ವೇಶನ್ ಹೆಂಗ್ ಬರೀತೀರಾ, ವಿತೌಟ್ ಸೈನ್ ಕನ್ವೆನ್ಷನ್ ಯು ಕೆನಾಟ್ ರೈಟ್. ಆ ಸೈನ್ ಕನ್ವೆನ್ಷನ್ ಏನ್ ಫಾಲೋ ಮಾಡ್ತೀರಾ, ವಾಟ್ ಆರ್ ದ ಮೆಥಡ್ಸ್ ಯು ಆರ್ ಗೋಯಿಂಗ್ ಟು ಫಾಲೋ. ಸೊ ಒಂದು ಸಿಂಪಲ್ ಸರ್ಕ್ಯೂಟ್ ತಗೊಳ್ಳೋದು, ಟೂ EMF ಸೋರ್ಸ್ ಅಂತ ಅಸ್ಯೂಮ್ ಮಾಡ್ಕೊಂಡು ನಾವು ಸರ್ಕ್ಯೂಟ್ ಡ್ರಾ ಮಾಡೋದು. EMF ಸೋರ್ಸ್ 1, EMF ಸೋರ್ಸ್ 2. ಓಕೆ, ಸೊ ಇದೊಂದು ಕ್ಲೋಸ್ಡ್ ಲೂಪ್. ಓಕೆ, ಈ ಲೂಪ್ ಒಳಗಡೆ ಈ ಡೈರೆಕ್ಷನ್ ಬರ್ತದಲ್ಲ, ಇದು ಅಸ್ಯೂಮ್ ಡೈರೆಕ್ಷನ್. So this direction is very much required to mark the sign convention.
ಸರ್ಕ್ಯೂಟ್ ಅಲ್ಲಿ ಸೈನ್ ಕನ್ವೆನ್ಷನ್ ಮಾರ್ಕ್ ಮಾಡೋದಕ್ಕೆ ನಾವು ಡೈರೆಕ್ಷನ್ ಒಂದು ಕರೆಂಟ್ ಡೈರೆಕ್ಷನ್ ಅಸ್ಯೂಮ್ ಮಾಡ್ಕೊಳ್ಬೇಕು ಆ ಪರ್ಟಿಕ್ಯುಲರ್ ಲೂಪ್ ಅಲ್ಲಿ. ಆ ಡೈರೆಕ್ಷನ್ ಅಸ್ಯೂಮ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಫುಲ್ ರೈಟ್ಸ್ ಇದೆ. ಕ್ಲಾಕ್ ವೈಸ್ ಆದ್ರೂ ಅಸ್ಯೂಮ್ ಮಾಡ್ಕೊಳ್ಬಹುದು, ಆಂಟಿ ಕ್ಲಾಕ್ ವೈಸ್ ಆದ್ರೂ ಅಸ್ಯೂಮ್ ಮಾಡ್ಕೊಳ್ಬಹುದು. ಸೊ ನಾನು ಕ್ಲಾಕ್ ವೈಸ್ ಅಸ್ಯೂಮ್ ಮಾಡ್ಕೊಂಡಿದ್ದೀನಿ. ಸೊ ಸಮ್ ಕರೆಂಟ್ flowing in the circuit. So as per this current direction, you should mark the sign convention. ಸೊ ಅದಕ್ಕೆ ನಾನು ಸಪರೇಟ್ ಆಗಿ ಎಲಿಮೆಂಟ್ಸ್ ತಗೊಂಡಿದ್ದೀನಿ. ಒಳಗಡೆ ಸರ್ಕ್ಯೂಟ್ ಅಲ್ಲಿ ಏನಿದೆ, ರೆಜಿಸ್ಟರ್ ಇದೆ ಮತ್ತೆ EMF ಸೋರ್ಸ್ ಇದೆ. ಸೊ ರೆಜಿಸ್ಟರ್ ತಗೊಳ್ಳೋಣ. ಸೊ ಪೊಲಾರಿಟಿ ಮಾರ್ಕ್ ಮಾಡಬೇಕು ಅಂದ್ರೆ ರೆಜಿಸ್ಟರ್ ಅಲ್ಲಿ ಅಸ್ಯೂಮ್ಡ್ ಡೈರೆಕ್ಷನ್ ಕರೆಂಟ್ ನಿಮಗೆ ಗೊತ್ತಿರಬೇಕು. ಸೊ ಸಮ್ ಅಸ್ಯೂಮ್ ಡೈರೆಕ್ಷನ್ ಆಫ್ ಕರೆಂಟ್, ಯಾವ್ದೋ ಒಂದು ಕರೆಂಟ್ ಅಸ್ಯೂಮ್ ಮಾಡ್ಕೊಂಡಿದೀನಿ. ಆ ಕರೆಂಟ್ ರೆಜಿಸ್ಟರ್ ಗೆ ಎಂಟರ್ ಆಗ್ತಿದ್ರೆ ಪ್ಲಸ್ ಅಂತ ಬರ್ಕೊಳ್ಬೇಕು. ಅದೇ ಕರೆಂಟ್ ರೆಜಿಸ್ಟರ್ ಇಂದ ಆಚೆ ಹೋಗ್ತಾ ಇದ್ರೆ ಮೈನಸ್ ಅಂತ ಬರ್ಕೊಳ್ಬೇಕು. ಸೊ ದಿಸ್ ಆರ್ ದಿ ಸೈನ್ ಕನ್ವೆನ್ಷನ್. ಈಗ ನಾನು ಸೈನ್ ಕನ್ವೆನ್ಷನ್ ಇಲ್ಲಿ ಬರೀತೀನಿ. ಕರೆಂಟ್ ಎಂಟರಿಂಗ್ ದ ರೆಜಿಸ್ಟರ್ ಮಾರ್ಕ್ ಪ್ಲಸ್. ಇದೇ ಕರೆಂಟ್ ಆಚೆ ಬರ್ತಾ ಇದೆಯಾ, ನೆಗೆಟಿವ್. ಸೇಮ್ ಕರೆಂಟ್ ಇಸ್ ಎಂಟರಿಂಗ್ ದ ರೆಜಿಸ್ಟರ್ ಮಾರ್ಕ್ ಪ್ಲಸ್. ಲೀವ್ಸ್ ದ ರೆಜಿಸ್ಟರ್ ನೆಗೆಟಿವ್. EMF ಸೋರ್ಸ್ ಪೊಲಾರಿಟಿ ಫಿಕ್ಸ್, ಅದಂಗೆ ಇರುತ್ತೆ. ಚಿಕ್ಕದು ಮೈನಸ್, ದೊಡ್ಡದು ಪ್ಲಸ್. ಸೊ ನೋ ರೆಜಿಸ್ಟರ್. ಓಕೆ, ಅಗೇನ್ EMF ಸೋರ್ಸ್. ಇದ್ರ ಪೊಲಾರಿಟಿ ನೀವು ಚೇಂಜ್ ಮಾಡಬಾರ್ದು. ಕರೆಂಟ್ ಇಲ್ಲಿ ಎಂಟರ್ ಆಗ್ತಿದೆ ಪ್ಲಸ್, ಆಚೆ ಹೋಗ್ತಿದೆ ಮೈನಸ್ ಅಂತ ಬರೀಬಾರ್ದು. ಓಕೆ, ಪೊಲಾರಿಟಿ ಆಫ್ EMF ಸೋರ್ಸ್ ಇಸ್ ಫಿಕ್ಸ್ಡ್. ದೊಡ್ಡದು ಪ್ಲಸ್, ಚಿಕ್ಕದು ಮೈನಸ್. ಯಾಕೆಂದ್ರೆ ಇಟ್ ಇಂಡಿಕೇಟ್ಸ್ ಆನೋಡ್ ಅಂಡ್ ಕ್ಯಾಥೋಡ್ ಪ್ಲೇಟ್ಸ್ ಆಫ್ ಅ ಬ್ಯಾಟರಿ. ಓಕೆ, ಗಾಟ್ ಇಟ್. ಸೊ ಫೈನ್. ಸೊ ಈಗ ನೋಡಿ, ಒಂದು ಲೂಪ್ ಡೈರೆಕ್ಷನ್ ಅಲ್ಲಿ ಸೈನ್ ಕನ್ವೆನ್ಷನ್ ಮಾರ್ಕ್ ಮಾಡಿದ್ಮೇಲೆ ಬೇಸ್ಡ್ ಆನ್ ಸೈನ್ ಕನ್ವೆನ್ಷನ್ ನಿಮ್ಗೆ ವೋಲ್ಟೇಜ್ ಡ್ರಾಪ್ ಬರುತ್ತೆ, ಇಲ್ಲ ವೋಲ್ಟೇಜ್ ರೈಸ್ ಬರುತ್ತೆ. ಯಾಕಪ್ಪ ಅದು ಬರುತ್ತೆ ಅಂದ್ರೆ, ರೆಜಿಸ್ಟರ್ ಬೈ ಡೈರೆಕ್ಷನಲ್ ಎಲಿಮೆಂಟ್. ಇಟ್ ಕ್ಯಾನ್ ರಿಸೀವ್ ಕರೆಂಟ್ ಇನ್ ಟೂ ಡೈರೆಕ್ಷನ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ರೆಜಿಸ್ಟರ್ ಇದೆ, ಪೊಲಾರಿಟಿ ಮಾರ್ಕ್ ಮಾಡಿ. ಈ ಪೊಲಾರಿಟಿ ಹೆಂಗ್ ಮಾರ್ಕ್ ಮಾಡಿದ್ರೆ, ಬೇಸ್ಡ್ ಆನ್ ಸಮ್ ಅಸ್ಯೂಮ್ ಡೈರೆಕ್ಷನ್. ಬಟ್ ಸಮ್ ಅದರ್ ಕರೆಂಟ್, ಲೆಟ್ ಟೇಕ್ ದಿಸ್ ಕರೆಂಟ್ I ಇಸ್ ಕಮಿಂಗ್ ಫ್ರಮ್ ಮೈನಸ್ ಟು ಪ್ಲಸ್. ಈ ಪೊಲಾರಿಟಿಗೆ, ಈ ರೆಜಿಸ್ಟರ್ಗೆ ಕರೆಂಟ್ ಮೈನಸ್ ಇಂದ ಪ್ಲಸ್ ಪಾಸ್ ಆದ್ರೆ ಅದನ್ನ ನಾವು ವೋಲ್ಟೇಜ್ ರೈಸ್ ಅಂತ ಬರ್ಕೊಳ್ತೀವಿ. ದಟ್ ಈಸ್ ಪ್ಲಸ್ IR ಅಂತ ಬರೀಬೇಕು. ಅದೇ ರೀತಿ ಫಾರ್ ದಿಸ್ ಪೊಲಾರಿಟಿ ಪ್ಲಸ್ ಅಂಡ್ ಮೈನಸ್, ಇಫ್ ದ ಕರೆಂಟ್ ಈಸ್ ಫ್ಲೋಯಿಂಗ್ ಫ್ರಮ್ ಪ್ಲಸ್ ಟು ಮೈನಸ್, then we should write voltage drop, that is minus IR ಅಂತ ಬರೀಬೇಕು. So about resistors is finished. Next is EMF source. See, EMF source also receive current in both the direction, but if the current passes from plus to minus, then you should write minus E. Okay, minus E ಅಂತ ಬರೀಬೇಕು. ಮೈನಸ್ E ಅಂದ್ರೆ ಈ EMF source ಲೋಡ್ ಆಗಿ ಆಕ್ಟ್ ಮಾಡುತ್ತೆ ಅಥವಾ ಮೋಟಾರ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಮೋಟಾರ್ ಏನ್ ಬೇಕು, ಎಲೆಕ್ಟ್ರಿಕ್ ಸಪ್ಲೈ ಬೇಕು. ಸೊ ದಿಸ್ some device will receive current, that all devices considered as a load. ಓಕೆ, ಸೊ ಪ್ರಾಕ್ಟಿಕಲಿ ನಾವು ಮೋಟಾರ್ ಅಂತ ಕರಿತೀವಿ. ಮೋಟಾರ್ಗೆ ಎಲೆಕ್ಟ್ರಿಕಲ್ ಇನ್ಪುಟ್ ಬೇಕಲ್ಲ, ಸೊ ದಿಸ್ ಇಸ್ ಕನ್ಸಿಡರ್ಡ್ ಆಸ್ ಎ ಮೋಟಾರ್. ಸಿಮಿಲರ್ಲಿ ಫಾರ್ EMF source, if the current is flowing from minus to plus, then we should write plus E. This is called battery, otherwise generator. Generator ಏನ್ ಮಾಡುತ್ತೆ, ಎಲೆಕ್ಟ್ರಿಸಿಟಿ ಜನರೇಟ್ ಮಾಡುತ್ತೆ. ಓಕೆ, ವಾಟ್ ಎವರ್ ದ ಕರೆಂಟ್ ಪ್ರೊಡ್ಯೂಸ್ ಇನ್ ದ ಆರ್ಮೇಚರ್ ದಟ್ ಡೆಲಿವರ್ಸ್ ಟು ದಿ ಲೋಡ್ ಪಾಯಿಂಟ್. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಜನರೇಟರ್, ದಿಸ್ ಇಸ್ ಕಾಲ್ಡ್ ಮೋಟಾರ್. ಸೊ ಇದನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಆಫ್ಟರ್ ನೋಯಿಂಗ್ ದ ಸೈನ್ ಕನ್ವೆನ್ಷನ್, ಇಫ್ ಐ ಅಪ್ಲೈ KVL ಟು ದಿಸ್ ಲೂಪ್, then you will get a statement. Okay, got it. Next to KCL. So KCL ಏನ್ ಸೈನ್ ಕನ್ವೆನ್ಷನ್ ಇದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ನೋಡ್, for this particular node, okay, what are all the currents entering? What are all the currents entering? Let's say I1, I2 and I3 and I4. I1, I2 current ಎಂಟರ್ ಆಗ್ತಾ ಇದೆ. ಓಕೆ, I3, I4 ಕರೆಂಟ್ ಔಟ್ ಗೋಯಿಂಗ್ ಆಗ್ತಾ ಇದೆ. ಸೊ ಎಂಟರಿಂಗ್ ಕರೆಂಟ್ಸ್ ಎಲ್ಲ ಪ್ಲಸ್ ಅಂತ ತಗೊಳ್ತೀವಿ, ಔಟ್ ಗೋಯಿಂಗ್ ಕರೆಂಟ್ಸ್ ಎಲ್ಲ ಮೈನಸ್ ಅಂತ ತಗೊಳ್ತೀವಿ. ದಟ್ ಈಸ್ ದ ಸೈನ್ ಕನ್ವೆನ್ಷನ್ ಫಾರ್ KCL. ಓಕೆ, ಗಾಟ್ ಇಟ್. ಸೊ ಸ್ಟೇಟ್ಮೆಂಟ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಎಂಟರಿಂಗ್ ಕರೆಂಟ್ ಇಸ್ ಈಕ್ವಲ್ ಟು ಔಟ್ ಗೋಯಿಂಗ್ ಕರೆಂಟ್ಸ್ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಇನ್ನೊಂದು ಸ್ಟೇಟ್ಮೆಂಟ್, ದ ಆಲ್ಜಿಬ್ರಿಕ್ ಸಮ್ ಆಫ್ ಆಲ್ ದ ಕರೆಂಟ್ಸ್ ಮೀಟಿಂಗ್ ಎಟ್ ಎ ಪಾಯಿಂಟ್ ಇಸ್ ಈಕ್ವಲ್ ಟು 0. ಈ ಸ್ಟೇಟ್ಮೆಂಟ್ ಪ್ರಕಾರ ಎಂಟರಿಂಗ್ ಕರೆಂಟ್ಸ್ ಎಲ್ಲ ಪಾಸಿಟಿವ್, ಔಟ್ ಗೋಯಿಂಗ್ ಕರೆಂಟ್ಸ್ ಎಲ್ಲ ನೆಗೆಟಿವ್. ಸೊ ಗಾಟ್ ಇಟ್, ಅಂಡರ್ಸ್ಟುಡ್? ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು. ಇದನ್ನ ನೀವು ಫಾಸ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು. ಓಕೆ, ಗಾಟ್ ಇಟ್. ನೆಕ್ಸ್ಟ್, KVL deals with the conservation of what? KVL ಏನು, ಕನ್ಸರ್ವೇಷನ್ ಆಫ್
Charge or energy? Very good, energy. Okay, conservation of energy. Okay, very important. One word questions ಕೇಳ್ತಾರೆ. Next, KCL deals with conservation of charge. Okay, conservation of charge. Very important. Next is difference between mesh and loop ಅಂತ ಕೇಳ್ತಾರೆ. ಸೊ ನೀವು ಪಾಸ್ ಮಾಡಿ ಇದೆಲ್ಲ ಬರ್ಕೊಳ್ಳಿ ಅವಶ್ಯಕತೆ ಇದ್ರೆ, ಇಲ್ಲ ವಿಡಿಯೋ ನೋಡಿ ಅರ್ಥ ಆಯ್ತು ಅಂದ್ರೆ ದಟ್ ಈಸ್ ಮೋರ್ ದೆನ್ ಸಫಿಶಿಯಂಟ್. ಓಕೆ, ನಾನು ಏನ್ ಎಕ್ಸ್ಪ್ಲೈನ್ ಮಾಡ್ತೀನೋ ಅದನ್ನ ನೀವು ಕೇಳಬೇಕು, ಅದಕ್ಕಾಗಿ ವಿಡಿಯೋ ನೋಡ್ಬೇಕು. ಇಲ್ಲ ಕೊನೆಗೆಲ್ಲ ಫಿಲ್ ಆದ್ಮೇಲೆ ಫಾರ್ವರ್ಡ್ ಮಾಡಿ ಅದೇನ್ ಬರ್ತದೆ ಎಲ್ಲ ಬರ್ಕೊಂಡ್ಬಿಡೋಣ ಅಂದ್ರೆ ದಟ್ ಈಸ್ ನಾಟ್ ಎ ಕರೆಕ್ಟ್ ವೇ. ಸೊ ನೋಡಿ, ಈ ಲಾಸ್ಟ್ ಕ್ವಶನ್ ನಂಬರ್ 7 ಇದೆಯಲ್ಲ, ಇದಕ್ಕೆ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಡಿಫರೆನ್ಸ್ ಬಿಟ್ವೀನ್ ಮೆಶ್ ಅಂದ್ರೆ ಏನು, ಲೂಪ್ ಅಂದ್ರೆ ಏನು ಅಂತ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಅದಕ್ಕೆ. ಓಕೆ, ಏನೋ ಒಂದು ಸರ್ಕ್ಯೂಟ್ 2 ಲೂಪ್ ಸರ್ಕ್ಯೂಟ್ ತಗೊಂಡಿದ್ದೀನಿ. ಓಕೆ, ನೌ ಐ ಹ್ಯಾವ್ ಟೇಕನ್ 2 ಲೂಪ್ ಸರ್ಕ್ಯೂಟ್. ಇದು ಲೂಪ್ 1. ಓಕೆ, ಲೂಪ್ 1 ಅಂಡ್ ಲೂಪ್ 2. ಆಕ್ಚುಲಿ ಇದು ಲೂಪ್ ಅಲ್ಲ. ಸೊ ದಿಸ್ ಇಸ್ ಕಾಲ್ಡ್ ಮೆಶ್. ಓಕೆ, ಮೆಶ್ 1 ಅಂಡ್ ಮೆಶ್ 2. ಸೊ ಸ್ವಲ್ಪ ಅಡ್ವಾನ್ಸ್ ಟಾಪಿಕ್. ಸೊ ಕೇಳ್ತಾರೆ ಸಮ್ಟೈಮ್ಸ್, ಕೆಲವರು ಎಕ್ಸಾಮಿನರ್ಸ್ ಇದನ್ನ ಕೇಳ್ತಾರೆ. ಅದು ಸ್ಟೂಡೆಂಟ್ ಏನಾದ್ರು ಎಲೆಕ್ಟ್ರಿಕಲ್ ಬ್ರಾಂಚ್ ಆಗಿದ್ರೆ ಸೊ ಈ ಕ್ವಶನ್ಸ್ ನ ಕೇಳ್ತಾರೆ. ಎಲೆಕ್ಟ್ರಿಕಲ್ ಅಥವಾ ಇಸಿ ಬ್ರಾಂಚ್ ಆಗಿದ್ರೆ ಎಕ್ಸಾಮಿನರ್ ಅವ್ರಿಗೆ ಇಂಥ ಕ್ವಶನ್ ನ ಕೇಳಬಹುದು. ಓಕೆ, ಸೊ ಲುಕ್ ಎಟ್ ಹಿಯರ್. ಸೊ ಲೂಪ್ ಅಂದ್ರೆ ಏನ್ ಗೊತ್ತಾ? ಸೊ ದಿಸ್ ಆರ್ ಆಲ್ ನೋಡ್ಸ್. ಅವಾಗಲೇ ನೋಡ್ ಮತ್ತೆ ಜಂಕ್ಷನ್, ನೋಡ್ ಅಂಡ್ ಜಂಕ್ಷನ್ ಬೋತ್ ಆರ್ ಸೇಮ್. ವೆನ್ 2 or more conductors meeting at a point is called node. ನೋಡಿ, either conductors or branches, okay, whatever included in that branch, when 2 or more branches meeting at a point is called node. ನೋಡಿ, ಇಲ್ಲೊಂದು ವೋಲ್ಟೇಜ್ ಸೋರ್ಸ್ ರೆಸಿಸ್ಟರ್ 2 ಪಾಯಿಂಟ್ ಮೀಟ್ ಆಯ್ತು, ಇದೊಂದು ನೋಡ್. ನೆಕ್ಸ್ಟ್ ಇದೊಂದು ಬ್ರಾಂಚ್, ಇದೊಂದು ಬ್ರಾಂಚ್, ಇದೊಂದು ಬ್ರಾಂಚ್, ಇದೊಂದು ನೋಡ್ ಅಥವಾ ಜಂಕ್ಷನ್. ನೋಡ್ ಆರ್ ಜಂಕ್ಷನ್ ಬೋತ್ ಆರ್ ಸೇಮ್. ಓಕೆ, ನೆಕ್ಸ್ಟ್ ಇದೊಂದು ನೋಡು. ಓಕೆ, ನೆಕ್ಸ್ಟ್ ಇದೊಂದು ನೋಡು. ಸೊ ಇದೊಂದು ನೋಡು. ಸಿ, ಲೂಪ್ ಅಂದ್ರೆ ಏನ್ ಗೊತ್ತಾ? ಎಲ್ಲಾ ನೋಡು ಒಂದೇ ಒಂದ್ಸರಿ ಕವರ್ ಆಗುತ್ತೆ, ರಿಪೀಟ್ ಆಗಲ್ಲ, 2 ಸಲ ರಿಪೀಟ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಇಫ್ ಐ ಸ್ಟಾರ್ಟ್ ಫ್ರಮ್ ಹಿಯರ್, ಓಕೆ, ಈ ಎಕ್ಸಾಂಪಲ್ ಅಲ್ಲಿ ಓಕೆ ಲೂಪ್ ಬಂದ್ಬಿಟ್ಟು ಈ ಪಾತ್ ಬರ್ದಿದೆ ನೋಡಿ. ದಿಸ್ ರೆಡ್ ಕಲರ್, ವಾಟ್ ಎವರ್ ಐ ರಿಟರ್ನ್ ರೆಡ್ ಕಲರ್, ದಟ್ ಈಸ್ ಕಾಲ್ಡ್ ಲೂಪ್. ಓಕೆ, ದಟ್ ಈಸ್ ಕಾಲ್ಡ್ ಲೂಪ್. ಲೂಪ್ ಒಳಗಡೆ ಸಬ್ ಲೂಪ್ಸ್ ಇರುತ್ತೆ, ದಟ್ ಈಸ್ ಕಾಲ್ಡ್ ಮೆಶ್. ಓಕೆ, ಈಗ ನೋಡಿ, ಇದೊಂದು ಲೂಪ್ ಆಗಲ್ಲ, ಇದೊಂದು ಲೂಪ್ ಅಂತ ಅನ್ಕೊಂಡ್ರೆ ಅದು ರಾಂಗ್. ಆಕ್ಚುಲಿ ಅದು ಕರೆಕ್ಟ್ ವರ್ಡ್ ಇಸ್ ಮೆಶ್ ಅಂತ. ಓಕೆ, ಸೊ ಇಲ್ಲಿ ನೋಡಿ, ಇದೊಂದು ಲೂಪ್ ಆಯ್ತು ಅಂದ್ರೆ ಇದು ಲೂಪ್ ಆಗ ಸಾಧ್ಯ ಇಲ್ಲ, ಯಾಕೆಂದ್ರೆ ಈ ನೋಡ್ ಆಲ್ರೆಡಿ ಒಂದ್ಸರಿ ಕನ್ಸಿಡರ್ ಮಾಡ್ಬಿಟ್ಟಿದೀವಿ. ಸೊ ಈ ಡಾಟ್ಸ್ ಇದೆಯಲ್ಲ, ಅದೆಲ್ಲ ಒಂದೇ ಸರಿ ಕವರ್ ಆಗ್ಬೇಕು. ದಟ್ ಈಸ್ ಕಾಲ್ಡ್ ಒನ್ ಲೂಪ್. ಆ ಲೂಪ್ ಒಳಗಡೆ ಸಣ್ಣ ಲೂಪ್ಸ್ ಇರುತ್ತೆ, ಅದನ್ನೇ ಮೆಶ್ ಅಂತ ಕರೀತಾರೆ. ಲೂಪ್ ಒಳಗೆ ಒಂದು ಲೂಪ್, ಆ ಲೂಪ್ ಮೆಶ್ ಅಂತಾನು ನೀವು ಓರಲ್ ಆಗಿ ಹೇಳ್ಬೋದು. ಸೊ ಇಲ್ಲಿ ನೋಡಿ, ದಿಸ್ ಇಸ್ ಕಾಲ್ಡ್ ಮೆಶ್. ಇದೊಂದು ಚಿಕ್ಕ ಲೂಪ್. ದಿಸ್ ಇಸ್ ಒನ್ ಮೆಶ್ ಅಂಡ್ ದಿಸ್ ಇಸ್ ಅನದರ್ ಮೆಶ್. ಸೊ ದಿಸ್ ಇಸ್ ಕಾಲ್ಡ್ ಮೆಶಸ್ ಅಂಡ್ ಔಟರ್ ಸೈಡ್ ಇಸ್ ಕಾಲ್ಡ್ ಲೂಪ್. ಓಕೆ, ಗಾಟ್ ಇಟ್? ಅಂಡರ್ಸ್ಟುಡ್? ಫಾರ್ ಎಕ್ಸಾಂಪಲ್, ಈಗ ನಾನೇನಾದ್ರೂ ಇಷ್ಟೇ ಬರೆದ್ರೆ, ಸಪೋಸ್ ಇಫ್ ಐ ರೋಟ್ ಲೈಕ್ ದಿಸ್ ಮೀನ್ಸ್, ಓಕೆ, ಇದೇ ಲೂಪ್ ಇದೇ ಮೆಶ್. ಓಕೆ, ನೋಡಿ, ಒಂದೇ ಲೂಪ್, ಆ ಲೂಪ್ ಒಳಗಿರೋದೇ ಒಂದು ಲೂಪ್. ಸೊ ಇರೋದು ಮೆಶ್ ಅಂಡ್ ಲೂಪ್ ಟುಗೆದರ್ ಇವಾಗ ಎರಡು ಸೇಮ್ ಒಂದೇ ಆಗುತ್ತೆ. ಬಟ್ ಫಸ್ಟ್ ಬರೆದಿದ್ರಲ್ಲಿ ಲೂಪ್ ಈಸ್ ಓನ್ಲಿ ಒನ್ ಲೂಪ್ ಇನ್ ದ ಎಂಟೈರ್ ಸರ್ಕ್ಯೂಟ್, ಓನ್ಲಿ ಒನ್ ಲೂಪ್ ಇಸ್ ದೇರ್. ಓಕೆ, ನೀವು ಒಂದು ಕಂಪ್ಲೀಟ್ ಮಾಡುವಾಗ ಯಾವುದೇ ತರ ನೋಟ್ಸ್ 2 ಸಲ ರಿಪೀಟ್ ಆಗಬಾರ್ದು. ಓಕೆ, ಗಾಟ್ ಇಟ್? ಅಂಡರ್ಸ್ಟುಡ್? ಓಕೆ, ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ದಟ್ಸ್ ಫೈನ್. ಸೊ ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ಬೋದು ಅಂದ್ರೆ, ಸ್ವಲ್ಪ ಲಾಜಿಕ್ ಆಗಿ ಕ್ವಶನ್ ನಂಬರ್ 8 ಏನ್ ಕೇಳ್ಬೋದು ಅಂದ್ರೆ, ಕಿರ್ಚಾಫ್ ಲಾಸ್ ಇಸ್ ಅಪ್ಲಿಕೇಬಲ್ ಟು ಎಸಿ ಸರ್ಕ್ಯೂಟ್ ಅಂತ ಕ್ವಶನ್ ಮಾಡ್ತಾರೆ. ಓಕೆ, KCL and KVL applicable to AC circuits? Applicable to AC circuits? ಕ್ವಶನ್ ಮಾರ್ಕ್ ಹಾಕ್ತಾರೆ. ದೆನ್ ನೀವು ಎಸ್ ಅಂದ್ರೆ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ.
ನೋ ಅಂದ್ರೂ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಇದೇ ಒಂದು ದೊಡ್ಡ ಸಮಸ್ಯೆ ವೈವಾ ಆನ್ಸರ್ ಮಾಡುವಾಗ. ನೋ ಅಂದ್ರೆ ವೈ ಅಂತ ಕೇಳ್ತಾರೆ, ಎಸ್ ಅಂದ್ರೂ ಕೇಳ್ತಾರೆ, ಏನ್ ಮಾಡೋದು? ಓಕೆ, ಸೊ ಡೋಂಟ್ ನೀಡ್ ನಾಟ್ ಟು ವರಿ, ಐ ವಿಲ್ ಎಕ್ಸ್ಪ್ಲೈನ್. ಸಿ, ಹೌದು, ಕಿರ್ಚಾಫ್ ಲಾ ಮತ್ತೆ ಕಿರ್ಚಾಫ್ ವೋಲ್ಟೇಜ್ ಲಾ ಅಂಡ್ ಕಿರ್ಚಾಫ್ ಕರೆಂಟ್ ಲಾ ಎರಡೂ ಕೂಡ ಎಸಿ ಸರ್ಕ್ಯೂಟ್ ಗೆ ಅಪ್ಲಿಕೇಬಲ್ ಆಗುತ್ತೆ. ದಿಸ್ ಟೂ ಲಾಸ್ ಅಪ್ಲಿಕೇಬಲ್ ಫಾರ್ ಬೋತ್ ಡಿಸಿ ಅಂಡ್ ಎಸಿ ಸರ್ಕ್ಯೂಟ್. ಬಟ್ ಅವ್ನು ಎಸಿ ಸರ್ಕ್ಯೂಟ್ ಅಷ್ಟೇ ಕೇಳಿದಾನೆ, ನೀವು ಆರಾಮಾಗಿ ಎಸ್ ಅಂತ ಹೇಳಿ, ಎಸ್ ಅಂತ ಹೇಳಿ. ಬಟ್ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾನೆ, ಹೆಂಗ್ ಅಪ್ಲೈ ಆಗುತ್ತೆ ಎಕ್ಸ್ಪ್ಲೈನ್ ಮಾಡಿ. ಅವಾಗ ನೀವು ಹೇಳ್ಬೇಕು, ಕಿರ್ಚಾಫ್ ಲಾಸ್ ಆರ್ ಅಕ್ಯುರೇಟ್ಲಿ ಅಪ್ಲಿಕೇಬಲ್ ಫಾರ್ ಡಿಸಿ ಸರ್ಕ್ಯೂಟ್ಸ್. 100% ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಡಿಸಿ ಸರ್ಕ್ಯೂಟ್ಸ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ಆಡ್ ಮಾಡೋ, ಡೈರೆಕ್ಟ್ ಅಡಿಷನ್ ಇಸ್ ಪಾಸಿಬಲ್ ಇನ್ ಡಿಸಿ ಸರ್ಕ್ಯೂಟ್. ಬಟ್ ಎಸಿ ಸರ್ಕ್ಯೂಟ್ ಅಲ್ಲಿ ಏನಾಗುತ್ತೆ, ಎಸಿ ಇಟ್ ಸೆಲ್ಫ್ ಇಸ್ ಎ ಕಾಂಪ್ಲೆಕ್ಸ್ ಕ್ವಾಂಟಿಟಿ. ಓಕೆ, ಸೊ ಎಸಿ ಅಲ್ಲಿ ನೀವು ವೆಕ್ಟರ್ ಅಡಿಷನ್ ಮಾಡಬೇಕಾಗುತ್ತೆ. ಓಕೆ, ಆಲ್ ಕರೆಂಟ್ಸ್ ಹ್ಯಾವ್ ಟು ಡೂ ವೆಕ್ಟರ್ ಅಡಿಷನ್ and all voltages has to do vector addition. Okay, got it? But we can apply KVL. But there is one condition. Since it is AC quantity, the magnitude varying with respect to time. Okay, in DC circuit, resistance will be there. In AC circuit, impedance will be there. Impedance will have two components, resistance and reactance. The reactance is frequency dependent. The reactance value continuously varies, okay, as per the frequency. Okay, frequency varies, reactance value varies. If reactance value keep on changing, okay, due to that heating effect will take place. Okay, pressure, temperature, everything will get effect. So from that 91% you will get a error data. Okay, but you have to analyze that complex quantity in an effective manner. Okay, got it? We can successfully apply both DC and AC circuits. Kirchhoff law is suitable for both DC as well as AC, but in AC complicated. Okay, got it? Because AC is a vector quantity. Okay, and it is a complex quantity. It is having real and imaginary parts. Okay, got it? So that's why. And the one more limitation is time varying magnetic field. Kirchhoff's voltage law, time varying magnetic field means AC only. Okay, for such fields, Kirchhoff law is quite not valid. Okay, got it? Understood? Because in AC the voltage will have magnitude and angle, and current also will have magnitude and angle, but in DC having only magnitude. Okay. So whenever you dealing with a DC, this law is applicable to DC, only steady state behavior is there. But when it comes under AC circuit, two conditions are there, steady state condition and transient condition. During transient conditions is quite complicated. We can apply 100%, we can apply successfully, but analysis is complicated. Okay, got it? So fine guys, just prepare these questions from experiment 1 wise. Within this only the examiner will going to ask. Okay, istu ಒಳಗಡೆ ಕೇಳ್ತಾರೆ. Along with that Ohm's law ಕೇಳ್ತಾರೆ. ಹೋಗಿ ಯಾವುದು ಹೇಳಿಲ್ಲ, Ohm's law ಹೇಳಪ್ಪ ಅಂತ ಕೇಳ್ತಾರೆ. ಸೊ ಅವಾಗ ನೀವು ಇದನ್ನ ಆನ್ಸರ್ ಮಾಡಿ. ಇದನ್ನ ಆನ್ಸರ್ ಮಾಡುವಾಗ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಡಿ, at constant temperature ಅಂತ. Okay, at constant temperature this law is applicable. It states that current flowing through a conductor directly proportional to the voltage, inversely proportional to the resistance ಅಂತ ಹೇಳಬೇಕು. So I is proportional to V. Got it? So tell the formulas ಅಂತ ಕೇಳಿದ್ರೆ ಹೇಳಿ, ಅದರಿಂದ ಈಸಿ ಅಲ್ವಾ? I is equal to V by R, R is equal to V by I, and V is equal to IR. ಸೊ ಅದೆಲ್ಲ ಕೇಳಿದ್ರೆ ಅಲಾಂಗ್ ವಿತ್ ಬೇರೆ ಕ್ವಶನ್ಸ್ ಕೇಳಿದ್ರೆ ಈಸಿ. ಇದೆಲ್ಲ ಆನ್ಸರ್ ಮಾಡಿಲ್ಲ ಅಂದ್ರೆ ಇದಕ್ಕಿಂತ ಈಸಿನೇ ಕೇಳ್ತಾರೆ, ಬಟ್ ಮಾರ್ಕ್ಸ್ ಕೊಡಲ್ಲ ನಿಮ್ಗೆ. ಒಟ್ಟಲ್ಲಿ ನಿಮ್ ಕ್ವಶನ್ಸ್ ಕೇಳ್ತಾರೆ. ಅಂಡರ್ಸ್ಟುಡ್? 20 ನೋಡಿ ತಿಳ್ಕೊಳ್ಳಿ, 20 ಮಾರ್ಕ್ಸ್ ಇರುತ್ತೆ ವೈವಾ, ಹೊಸ ಸ್ಕೀಮು. 20 ಮಾರ್ಕ್ಸ್ ನೀವು ಹೋದ್ರೆ ಹೋಯ್ತು, ನಾನು ಕಂಡಕ್ಷನ್ ಮಾಡಿ ಪಾಸ್ ಆದ್ರೆ ಸಾಕು ಅನ್ನೋರು ವೈವಾ ಓದೋ ಅವಶ್ಯಕತೆ ಇಲ್ಲ. ಬಟ್ ನೆಗ್ಲೆಕ್ಟ್ ಯಾಕೆ ಮಾಡ್ತೀರಾ? ಓಕೆ,
ಜಸ್ಟ್ ಯು ಶೋ ಯುವರ್ ಕ್ಯಾಲಿಬರ್, ಐ ನೋ ಸಮಥಿಂಗ್ ಅಬೌಟ್ ದಿಸ್ ಲ್ಯಾಬ್ ಅಂತ ನೀವು ತೋರಿಸಿ ಎಕ್ಸಾಮಿನರ್ ಮುಂದೆ. ಸೊ ವೈವಾ ಇಸ್ ನಥಿಂಗ್ ಬಟ್ okay, conversation with the examiner and your friend. Okay, but it is just like a friendly conversation between student and examiner. Got it? If you didn't answer, need not to worry. Examiner have lot of questions, he will ask other questions. Okay, if they ask 10 questions, if you answer only 5 questions, don't worry about that. I didn't answer 5 questions, I answered only 5, out of 10 I answered only 5, sir may cut the marks. You need not to worry. Okay, examiner have a choice. I will ask 10 questions, if you answer 5 questions, definitely I will give out of 4. That may be the mindset of the examiner. Okay, got it? So don't get disappointed while answering VIVA questions in front of examiner. Just be cool and whatever he asks, try to answer. If didn't get, then request to ask another question. Okay, got it? Okay friends, ಇದೆಲ್ಲ ನಿಮ್ಗೆ ಯೂಸ್ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪೆರಿಮೆಂಟ್ 2 ವೈವಾ ಕ್ವಶನ್ಸ್ ಏನೇನು ಕೇಳ್ತಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.